ಕೋಡಿಂಗ್ ನಾವು ಕಲಿಬೇಕಾದ್ರೆ ಏನು ಮಾಡಬೇಕು? ಓಕೆ, ಹೌ ಟು ಲರ್ನ್ ಕೋಡಿಂಗ್, ರೈಟ್? ನಾನು ನಿಮಗೆ ಲಾಸ್ಟ್ Q&A ಒಳಗೆ ಹೇಳಿದ್ನಿ ಅದು ಏನಂದ್ರೆ ಹೌ ಟು ಫೈಂಡ್ ಅಲ್ಗೋರಿದಮ್. ನಿಮ್ಮ ಬ್ರೈನ್ ಒಳಗೆ ಥಾಟ್ಸ್ ಹೆಂಗೆ ರನ್ ಆಗುತ್ತಾ, ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಅದನ್ನ ಸ್ಲೋ ಮೋಷನ್ದಾಗ ಅಬ್ಸರ್ವ್ ಮಾಡಿ ದೆನ್ ಯು ಹ್ಯಾವ್ ಟು ಡೂ ಇಟ್ ಅಂತಂದು, ರೈಟ್? ಸೊ ದ್ಯಾಟ್ ಈಸ್ ದ ಫಸ್ಟ್ ಪಾರ್ಟ್. ಅದರಿಂದ ನಿಮ್ಗೆ ಏನಂದ್ರೆ ಲಾಜಿಕ್ ಬಿಲ್ಡಿಂಗ್ ಬರುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ಏನಂತಂದರೆ ಯು ಹ್ಯಾವ್ ಟು ಲರ್ನ್, first thing you have to learn is logic building. ನೀವು ಲಾಜಿಕ್ ಬಿಲ್ಡಿಂಗ್ ಫಸ್ಟ್ ಕಲಿಬೇಕು. ಆ ಲಾಜಿಕ್ ಬಿಲ್ಡಿಂಗ್ ಕಲಿಯಾಕ ಏನು ಟೆಕ್ನಿಕ್ ಅಂತ ನಾವು ಲಾಸ್ಟ್ Q&Aದಾಗ ಅತಿ ಡೀಟೇಲ್ದಾಗ ಹೇಳಿದ್ದೀನಿ. ಆಮೇಲೆ ಅದು ಪ್ಲೇಲಿಸ್ಟ್ನಾಗೂ ಅದ್ರ ಲಿಂಕ್ ಹಾಕ್ಯಾರ, ಅದನ್ನು ಸಪ್ರೇಟ್ ಮಾಡಿ ಹಾಕ್ಯಾರ. ಅದನ್ನು ಲೈವ್ ಸೆಷನ್ ಇತ್ತಲ್ಲ ಅದನ್ನು 2 ವಿಡಿಯೋ ಮಾಡಿ PCS ಪ್ಲೇಲಿಸ್ಟ್ನಾಗ ಲೈವ್ Q&A ಸೆಕೆಂಡ್ ವಿಡಿಯೋ ಅಬ್ಸರ್ವ್ ಮಾಡಿರಿ. ಯಾರ್ಯಾರು ಇದನ್ನು ಮಿಸ್ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಏನಂದ್ರೆ ಇದಿತ್ತು, ಏನಂತಾರೆ T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇತ್ತಲ್ಲ, ಸೊ ಸುಮಾರು ಜನ ಮಿಸ್ ಮಾಡಿರ್ಬೋದು. ಅದು PCSದ ಲೈವ್ Q&A 2ನೇ ಪಾರ್ಟ್ ಅಬ್ಸರ್ವ್ ಮಾಡಿರಿ. ಈ ಲಾಜಿಕ್ ಬಿಲ್ಡಿಂಗ್ ಹೆಂಗೆ ಮಾಡ್ತೀವಿ ಅಂತಿದೆ ಅದರೊಳಗೆ. ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಲರ್ನ್ ಈಸ್ ಡಿಬಗ್ಗಿಂಗ್. ಯಾಕೆ ಡಿಬಗ್ಗಿಂಗ್ ಕಲಿಬೇಕಂದ್ರೆ ನೀವು ಅದನ್ನು ಕೋಡ್ ಬರೆದಿದ್ದು ಡಿಬಗ್ ಮಾಡಿ ನೋಡಿದ್ರಂದ್ರೆ ನಿಮ್ಮ ಮೈಂಡಿಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಓ, ಈ ಥರ ಕೋಡ್ ಬರೆದ್ರೆ ಕಂಪ್ಯೂಟರ್ ಈ ಥರ ರನ್ ಮಾಡುತ್ತಾ, ಇಫ್ ಎಲ್ಸ್ನಾಗ ಈ ಥರ ಕಂಟ್ರೋಲ್ ಜಂಪ್ ಆಗುತ್ತಾ, ಫಾರ್ ಲೂಪ್ನಾಗ ಈ ಥರ ಕಂಟ್ರೋಲ್ ರಿಪೀಟ್ ಆಗುತ್ತಾ, ಫಂಕ್ಷನ್ ಕಾಲ್ನಾಗ ಈ ಥರ ಅಲ್ಲಿ ಕಾಲ್ ಜಂಪ್ ಆಗುತ್ತಾ. ನಿಮ್ಗೆ ಅದು ಒಂದು ಸರಿ ವಿಜುವಲಿ ನೀವು ಡಿಬಗ್ ಮಾಡೋದು ನೋಡಿದ್ರಿ ಅಂತ ತಿಳ್ಕೊರಿ. ಹೆಂಗೆ CPU ಮತ್ತು ಡಿಬಗ್ಗರ್ ಟುಗೆದರ್ ಅದು ಗ್ರಾಫಿಕಲಿ ನಿಮಗೆ ವಿಜುವಲಿ ತೋರಿಸುತ್ತಲ್ಲ, ನೀವು ಏನಾರ ಡಿಬಗ್ಗಿಂಗ್ ನೋಡಿದ್ರಿ, ಒಂದು 2-3 ತಾಸು ಬೇರೆ ಪ್ರೋಗ್ರಾಮ್ ಡಿಬಗ್ ಮಾಡಿ ನೋಡಿದ್ರಿ ಅಂತ ತಿಳ್ಕೊರಿ, ನಿಮ್ಮ ಬ್ರೇನ್ ಅದಕ್ಕೆ CPU ಹೆಂಗೆ ವರ್ಕ್ ಆಗ್ತೈತಿ ಅಂತ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಅದು ಆಯ್ತಂದ್ರೆ ನಿಮಗೆ ಅವಾಗ ಕೋಡ್ ಬರೆಯುವಾಗ ಓಕೆ ಇದು ಹಿಂಗೆ ಬರೆದ್ರೆ ಇಲ್ಲಾಗುತ್ತೆ, ಹಿಂಗೆ ಬರೆದ್ರೆ ಇಲ್ಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ಡಿಬಗ್ಗಿಂಗ್ ಈಸ್ ಇಂಪಾರ್ಟೆಂಟ್. ದೆನ್ ಥರ್ಡ್ ಥಿಂಗ್, ಪ್ರಾಕ್ಟಿಸಿಂಗ್. ನೀವು ಯಾವುದೋ ಸ್ಕಿಲ್ ಕಲೀರಿ. ಈಗ ನೀವು ಫಾರ್ ಎಕ್ಸಾಂಪಲ್ ಸುಮಾರು ಜನ ಸೈಕ್ಲಿಂಗ್ ಕಲ್ತೀರಿ, ಸ್ವಿಮ್ಮಿಂಗ್ ಕಲ್ತಿರ್ತೀರಿ, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ದ ಇದು ಮಾಡಿರ್ತೀರಿ, ಇಲ್ಲ ಅದರ್ ಸ್ಕಿಲ್ಸ್ ಲೈಕ್ ಪ್ಲೇಯಿಂಗ್ ಸಮ್ ಇನ್ಸ್ಟ್ರೂಮೆಂಟ್ ಅದು ಕಲ್ತಿರ್ತೀರಿ, ಆಯಿತಾ? ಆ ಸ್ಕಿಲ್ ನಿಮ್ಗೆ ಹೆಂಗೆ ಜಸ್ಟ್ ಥಿಯರಿ ಓದಿದ್ರೆ ಬರುತ್ತಾ ಅಥವಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು? ಸೊ ಸೇಮ್ ಸಿಮಿಲರ್ ಟು ದ್ಯಾಟ್ ಕೋಡಿಂಗನ್ನು ರಿಕ್ವೈರ್ಸ್ ಪ್ರಾಕ್ಟೀಸ್ ಎವ್ರಿ ಸಿಂಗಲ್ ಡೇ. ಎವ್ರಿ ಡೇ ಯು ಹ್ಯಾವ್ ಟು ಪ್ರಾಕ್ಟೀಸ್. ಬಟ್ ಏನಾಗುತ್ತೆ, ಎಷ್ಟೋ ಜನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಬೇಸಿಕ್ಸ್ ಅದು ಎಲ್ಲ ತಿಳ್ಕೊಳ್ಳೋದು. ಅಂದರೆ ಇದು ಕಂಪೈಲರ್ ಅಂದರೆ ಏನು, OS ಅಂದರೆ ಏನು, ಇಂಟರ್ಪ್ರಿಟರ್ ಅಂದರೆ ಏನು, ವೇರಿಯಬಲ್ಸ್ ಅಂದರೆ ಏನು, ಬೇಸಿಕ್ ಫೌಂಡೇಶನ್ ಇಲ್ದನ ನೀವು ನೋಟ್ ಟೈಪ್ ಮಾಡ್ತೀರಿ, ಅದ್ರಾಗ ಮಿಸ್ಟೇಕ್ಸ್ ಆಗ್ತಾವೆ. ರನ್ ಮಾಡಿದ ತಕ್ಷಣ ಒಂದು 20 ಎರರ್ ಬಂದುಬಿಡ್ತಾವೆ, ಅವು ಸಾಲ್ವ್ ಆಗಲ್ಲ. ನಿಮ್ಗೇನು ಅನ್ಸುತ್ತೆ, ಭಾಳ ಟಫ್ ಐತೆ ಕೋಡಿಂಗ್ ಅಂತ ಬಿಟ್ಟುಬಿಡ್ತೀರಿ, ರೈಟ್? ಸೊ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಹೆಂಗಂದ್ರೆ ಯು ಸ್ಟಾರ್ಟ್ ವೆರಿ ಸ್ಮಾಲ್, ವೆರಿ ಸಿಂಪಲ್ ಪ್ರೋಗ್ರಾಮ್ದಿಂದ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಮಟ್ಟ ಹೋಗ್ಬೇಕು ನೀವು. ಸಿಂಪಲ್ ಪ್ರೋಗ್ರಾಮ್ ಅಂದರೆ ಏನು? ಜಸ್ಟ್ ಪ್ರಿಂಟ್ ಮಾಡೋದು, ಸಮ್ ಮಾಡೋದು, ಇನ್ನೊಂದು ಫಂಕ್ಷನ್ ಕಾಲ್ ಮಾಡೋದು, ಒಂದು ಅರೇದಾಗಿಂದ 5 ನಂಬರ್ಸ್ ಐಟ್ರೇಟ್ ಮಾಡೋದು. ಯು ಸ್ಟಾರ್ಟ್ ವಿತ್ ವೆರಿ ಸಿಂಪಲ್ ಪ್ರೋಗ್ರಾಮ್ಸ್ ಬರೀ ಮೊದಲು. ಆಮೇಲೆ ಆ ಪ್ರೋಗ್ರಾಮ್ ಬರೀತಿರಲ್ಲ, ಅದು ವರ್ಕ್ ಆಗುತ್ತಲ್ಲ, ಅವಾಗ ಅದ್ರಾಗಿಂದ ಏನಾರು ಡಿಲೀಟ್ ಮಾಡಿ ರನ್ ಮಾಡೋಕೆ ನೋಡ್ರಿ, ಅವಾಗ ಅದು ಎರರ್ಸ್ ಕೊಡ್ತೈತೆ. ಆ ಎರರ್ಸ್ ಕೊಟ್ಟಾಗ ಅರ್ಥ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಪ್ರಿಂಟಫ್ನಾಗ ನೀವು ಏನಾರ ಸೆಮಿಕೋಲನ್ ಡಬಲ್ ಕೋಟ್ಸ್ ಹಾಕ್ತಿರಲ್ಲ, ಅದು ಮಾತ್ರ ಏನು ಎರರ್ ಕೊಡುತ್ತಾ, ಸೆಮಿಕೋಲನ್ ಮರ್ತ್ರಿ ಅಂದರೆ ಏನು ಎರರ್ ಕೊಡುತ್ತಾ. ಆಮೇಲೆ ನೀವು ಅದನ್ನು ಬ್ರೇಸ್ ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಏನು ಎರರ್ ಕೊಡುತ್ತಾ. ಒಂದು ಕರೆಕ್ಟ್ ಪ್ರೋಗ್ರಾಮ್ ಬರೆದು ಅದರಾಗ ನೀವು ಮಿಸ್ಟೇಕ್ ಮಾಡಿ ರನ್ ಮಾಡಿ ನೋಡಿದಾಗ ನಿಮಗೆ ಎರರ್ಸ್ ಬರ್ತಾವಲ್ಲ, ಆ ಎರರ್ಸ್ ಏನು ಹೇಳುತ್ತಂದ್ರೆ ಓಕೆ ಈ ಎರರ್ ಬಂದ್ರೆ ಈ ಪ್ರಾಬ್ಲಮ್ ಇರುತ್ತೆ, ಈ ಎರರ್ ಬಂದ್ರೆ ಈ ಪ್ರಾಬ್ಲಮ್ ಇರುತ್ತೆ. ಈ ಥರ ಮಾಡಿದ್ರಂದ್ರೆ ನಿಮ್ಮ ಫ್ಯೂಚರ್ನಾಗ ಅದು ಮರ್ತಾಗ ಏನು ಎರರ್ ಬರುತ್ತಲ್ಲ, ನಿಮ್ಮ ಬ್ರೈನ್ ಇಮಿಡಿಯೇಟ್ಲಾಗಿ ನಿಮ್ಗೆ ಹೇಳುತ್ತೆ ಓಕೆ ನಾ ಇದು ಮಿಸ್ಟೇಕ್ ಮಾಡೇನೆ ಅಂತಂದು. ಸೊ ಆ ಎರರ್ ಓದ್ಕೊಂಡು ಅದು ಏನು ಮಾಡಬೇಕು ಅಂತ ಗೊತ್ತಾಗಬೇಕು. ಈಗೆಲ್ಲ ನಿಮ್ಮದು ಏನಂತಾರೆ ಲಕ್ ಭಾಳ ಚಲೋ ಐತೆ, ChatGPT ಐತಿ. ನೀವು ಆ ಕೋಡ್ ಕಾಪಿ ಮಾಡಿ ChatGPTಗೆ ಫೈಂಡ್ ಮಿಸ್ಟೇಕ್ಸ್ ಇನ್ ದಿಸ್ ಆರ್ ಫೈಂಡ್ ಎರರ್ಸ್ ಇನ್ ದಿಸ್ ಅಂತ ಕೊಟ್ಟರೆ ಅಂದ್ರೆ ಅದೇ ಹೇಳುತ್ತೆ ನಿಮಗೆ, ಈ ಲೈನ್ದಾಗ ಇದು ಬಿಟ್ಟಿರಿ, ಈ ಲೈನ್ದಾಗ ಇದು ಬಿಟ್ಟಿರಿ ಅಂತಂದು. ಸೊ ನಿಮಗೆ ಅದು ಮಾಡೋಕ್ಕೆ ಬರಲಿಲ್ಲ ಅಂದರೆ ಯು ಕ್ಯಾನ್ ಅಟ್ಲೀಸ್ಟ್ ಗೋ ಟು ChatGPT ಆ್ಯಂಡ್ ಡೂ ಇಟ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ದೋಸ್ ಎರರ್ಸ್ ಇಸ್ ಇಂಪಾರ್ಟೆಂಟ್. ಎರರ್ಸ್ ಅಂದರೆ 2 ಟೈಪ್ ಆಫ್ ಎರರ್ಸ್ ಇರ್ತಾವೆ. ಒಂದು ಕಂಪೈಲ್ ಟೈಮ್ ಎರರ್, ಇನ್ನೊಂದು ರನ್ ಟೈಮ್ ಎರರ್. ಕಂಪೈಲ್ ಟೈಮ್ ಎರರ್ಸ್ ಆರ್ ವೆರಿ ಈಸಿ ಟು ಇದು ಏನಂತಾರೆ ಫಿಕ್ಸ್. ಯಾಕಂದ್ರೆ ಅದು ಎರರು ಹೇಳುತ್ತೆ ಮಿಸ್ಸಿಂಗ್. ಒಂದೊಂದು ಸರಿ ಅಷ್ಟೇ ಎರರ್ಸ್ ಏನಿರ್ತಾವೆ ಕನ್ಫ್ಯೂಸಿಂಗ್ ಇರ್ತಾವೆ, ಅದು ಓದಿದ್ರೂ ಅರ್ಥ ಆಗಲ್ಲ ಏನು ಹೇಳಾಗ್ತೈತೆ ಅಂತ.
ಬಟ್ ರನ್ ಟೈಮ್ ಎರರ್ಸ್ ಆರ್ ಈವನ್ ಡಿಫಿಕಲ್ಟ್. ಅವ್ನು ನೀವು ಡಿಬಗ್ ಮಾಡೇನ ಫಿಕ್ಸ್ ಮಾಡ್ಬೇಕು. ಡಿಬಗ್ ಮಾಡೋದು ಅವ್ನು ಫಿಕ್ಸ್ ಮಾಡೋಕ್ಕಾಗಲ್ಲ. ಲಾಜಿಕಲ್ ಎರರ್ಸ್ ಇರ್ತಾವೆ, ರನ್ ಟೈಮ್ ಎರರ್ಸ್ ಇರ್ತಾವೆ, ಅವೆಲ್ಲ ಡಿಬಗ್ ಮಾಡಿದಾಗ ಗೊತ್ತಾಗ್ತಾವೆ. ಲಾಜಿಕಲ್ ಎರರ್ಸ್ ಅಂದ್ರೆ ಬಗ್ಸ್ ಅಂತಾರೆ ಅದಕ್ಕೆ ಸಾಫ್ಟ್ವೇರ್ ಇಂಡಸ್ಟ್ರಿಯಾಗ. ಅದು ಇನ್ನೂ ಡಿಫಿಕಲ್ಟ್ ಇರುತ್ತೆ. ಸೊ ಯು ಸ್ಟಾರ್ಟ್ ವಿತ್ ಸಿಂಪಲ್ ಆ್ಯಂಡ್ ಗೋ ಟುವರ್ಡ್ಸ್ ಕಾಂಪ್ಲೆಕ್ಸ್. ಸೊ ದಿಸ್ ಇಸ್ ದ ಪ್ರಾಕ್ಟೀಸ್ ಪಾರ್ಟ್. Then fourth one is write, modify, test. Right? Basically for errors. So ಬರ್ದಿದ್ದ ಕೋಡನ್ನು ಹಾಳು ಮಾಡಿ ಅದನ್ನು ನೋಡೋದು ಹೆಂಗಾಗತ್ತಂತಂದು. So these are the 4 things. Then fifth thing, ಕ್ರಿಯೇಟಿವ್ ಎಕ್ಸಾಂಪಲ್ಸ್. ಬರೀ ಆ ಲ್ಯಾಬ್ ಪ್ರೋಗ್ರಾಮ್ ಬರೆದ್ರಿ ಅಂತ ತಿಳ್ಕೊ. ಏನು ಫಿಬೋನಾಚಿ ಸೀರೀಸ್, LCM, GCD, ಆಮೇಲೆ ಬೈನರಿ ಸರ್ಚ್, ಬರೀ ಲ್ಯಾಬ್ ಪ್ರೋಗ್ರಾಮಿಂಗ್ ಬರೆದ್ರಂದ್ರೆ ಏನು ಅನ್ಸುತ್ತೆ? ಏನಪ್ಪ ಪ್ರೋಗ್ರಾಮಿಂಗ್ ಎಷ್ಟು ಡಲ್ ಐತಿ, ಎಷ್ಟು ಬೋರಿಂಗ್ ಐತಿ ಅಂತ ಅನಿಸ್ತೈತಿ. ಅದ್ರ ಬದಲು ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್ ಬರೀರಿ. ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಏನು? ವಿರಾಟ್ ಕೊಹ್ಲಿದು T20 ವರ್ಲ್ಡ್ ಕಪ್ನ್ಯಾಗ T20 ವರ್ಲ್ಡ್ ಕಪ್ನ್ಯಾಗ ಈಚ್ ಮ್ಯಾಚ್ನಾಗ ಎಷ್ಟು ರನ್ಸ್ ತೆಗದ ಅದೆಲ್ಲ ಏನು ಮಾಡಿರಿ ಒಂದು ಅರೇದಾಗ ಹಾಕ್ರಿ. ಅದು ಸೊ ಒಂದೊಂದು ಮ್ಯಾಚ್ನಾಗ ಎಷ್ಟೆಷ್ಟು ರನ್ಸ್ ತೆಗದ, ಏನೋ 50 ತೆಗದ, 1 ತೆಗದ, 2 ತೆಗದ, ರೈಟ್, ವಾಟ್ ಎವರ್ ನಂಬರ್ಸ್, ರೈಟ್, ಯು ಪುಟ್ ದೋಸ್ ನಂಬರ್ಸ್. ದೆನ್ ಏನು ಬರೀರಿ, ಅವನದು ಆವ್ರೇಜ್ ಸ್ಕೋರ್ ಎಷ್ಟೈತಿ, ಒಂದು ಹೈಯೆಸ್ಟ್ ಎಷ್ಟೈತಿ, ಆಮೇಲೆ ಲೋವೆಸ್ಟ್ ಎಷ್ಟೈತಿ. ಸೊ ಈ ಥರ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತೊಗೊಂಡು ಮಾಡಿದ್ರಿ ಅಂದ್ರೆ ನಿಮಗೂ ಅದನ್ನು ಕೋಡ್ ಬರ್ಯಾಕೆ ಮಜಾ ಬರುತ್ತೆ. ಸೊ ಈ ಥರ ನಾವು ನಮ್ಮ ಅಸೈನ್ಮೆಂಟ್ನಾಗೆಲ್ಲ ವಿಲ್ ಟ್ರೈ ಟು ಯೂಸ್ ಲಾಡ್ ಆಫ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಓಕೆ, ನಿಮಗೀಗ ನಾ ಲಾಜಿಕ್ ಬಿಲ್ಡಿಂಗ್ನಾಗೂ ಹೇಳಿದ್ನೆಲ್ಲ ಮೊನ್ನೆ, ಏನಂದರೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಆ ಫ್ರೆಂಡ್ಸದ್ದು ಕಾಮನ್ ಫ್ರೆಂಡ್ಸ್ ಹುಡುಕ್ರಿ ಅಂತ. ಇಟ್ಸ್ ಅ ವೆರಿ, ನೀವು ಅದನ್ನ ಎಲ್ಲ ಕಡೆ ನೋಡ್ತೀರಿ, ನಿಮಗೆ ಇನ್ಸ್ಟಾಗ್ರಾಮ್ದಾಗ ನೋಡ್ತೀರಿ, ಫೇಸ್ಬುಕ್ದಾಗ ನೋಡ್ತೀರಿ, ಎವ್ರಿವೇರ್ ಯು ಸಿ ದಟ್, ರೈಟ್? ಸೊ ಈ ಥರ ಸಮ್ ಕ್ರಿಯೇಟಿವ್ ಎಕ್ಸಾಂಪಲ್ಸ್ ನೀವೇ ಹುಡುಕ್ರಿ. ಅದನ್ನೇನು ಇಂಟರ್ನೆಟ್ನಾಗ ಇರಬೇಕಂತಿಲ್ಲ. ನಿಮ್ಮ ಡೇ ಟು ಡೇ ಲೈಫ್ನಾಗ ಅಬ್ಸರ್ವ್ ಮಾಡಿರಿ. ಅಬ್ಸರ್ವ್ ಮಾಡಿ ಯು ಫೈಂಡ್ ದೋಸ್ ಕ್ರಿಯೇಟಿವ್ ಎಕ್ಸಾಂಪಲ್ಸ್ ಟು ಸಾಲ್ವ್. ನಾವು ಕಾಲೇಜ್ನಾಗ ಇದ್ದಾಗ ದೇ ಆರ್ ಸಮ್ ನಾಟಿ ಥಿಂಗ್ ವಿ ಹ್ಯಾಡ್ ಡನ್. ಓಕೆ, ಐ ವಿಲ್ ಟೆಲ್ ಯು ದಟ್ ಕ್ರಿಯೇಟಿವ್ ಪ್ರೋಗ್ರಾಮ್. ನೀವು ಎಲ್ಲ ಈ ಗೇಮ್ ಆಡಿರ್ಬೇಕು. ಸೊ ಏನಂತಂದ್ರೆ, ಈಗೊಂದು ಹೆಸರು ಐತಂತ ಇಬ್ಬರು, ಏನು ರಮೇಶ್ ಅಂತ, ಆಯಿತಾ? ಸೊ ಇದ್ರ ಜೊತೆ ಒನ್ ಬಾಯ್ ಆ್ಯಂಡ್ ಒನ್ ಗರ್ಲ್ ನೇಮ್. ಓಕೆ, ಸೊ ದೇರ್ ಇಸ್ ಸಮ್ ಗರ್ಲ್ ನೇಮ್. ಐ ವಿಲ್ ನಾಟ್ ರೈಟ್ ದ ನೇಮ್ ಫಾರ್ ಜಸ್ಟ್ ನೌ. ದೆನ್ ಯು ರೈಟ್ ಅ ಪ್ರೋಗ್ರಾಮ್ ವೇರ್ ಈ ಲೆಟ್ರ್ ಇಲ್ಲಿ ಎಲ್ಲಿರುತ್ತಲ್ಲ, ಈ ಲೆಟ್ರ್ ಇದ್ರೊಳಗೆ ಎಲ್ಲೆಲ್ಲಿ ಇರುತ್ತಲ್ಲ, ಇದು ಕ್ಯಾನ್ಸಲ್ ಆಗೋದು. ಈ ಥರ ಕ್ಯಾನ್ಸಲ್ ಆಗಿ ದೆನ್ ದೇ ವಾಸ್ ಸಮ್ ಅನದರ್ ಸ್ಟ್ರಿಂಗ್. ಏನಂದ್ರೆ, ವಿಲ್ ದ್ಯಾಟ್ ಪರ್ಸನ್ ಬಿ ಫ್ರೆಂಡ್, ಆರ್ ವಿಲ್ ದ್ಯಾಟ್ ಪರ್ಸನ್ ಬಿ ಎನಿಮಿ, ಆರ್ ವಿಲ್ ದ್ಯಾಟ್ ಪರ್ಸನ್ ಬಿ ಗರ್ಲ್ ಫ್ರೆಂಡ್, ಸಮಥಿಂಗ್ ಲೈಕ್ ದಿಸ್. ಓಕೆ, ಈ ಥರ ಒಂದು ಗೇಮ್ ಐತೆ. ನಂಗೆ ಅದು ಗೇಮ್ ನೆನಪಿಲ್ಲ ಈಗ. ಬಟ್ ಈ ಥರ ಒಂದು ಸಿ ಪ್ರೋಗ್ರಾಮ್ ಬರೆದಿದ್ವಿ ಕಾಲೇಜ್ನಾಗ. ಅದು ಬರೋದು ವೆನ್ ವಿ ಸ್ಟಾರ್ಟೆಡ್ ಅಲ್ಲ, ನಮ್ಮ ರೂಮಿಗೆ ಎಲ್ಲರೂ ಬಂದು ಏನು ಮಾಡೋರು ಅಂದ್ರೆ ತಮ್ಮ ಹೆಸರು ಹಾಕೋರು. ಎಲ್ಲ ನಮ್ಮ ಬ್ಯಾಚ್ದಾಗ ಇರೋರು ಎಲ್ಲ ಹುಡುಗಿಯರ ಹೆಸರಾಗಿ ನೋಡೋರು. ಓಕೆ, ಏನಾಗ್ತಾಳೆ, ಈಗ ಫ್ರೆಂಡ್ ಆಗ್ತಾಳ, ಗರ್ಲ್ ಫ್ರೆಂಡ್ ಆಗ್ತಾಳ, ಎನಿಮಿ ಆಗ್ತಾಳೆ ಅಂತ. ಸಿ, ದಿಸ್ ಇಸ್ ಸಚ್ ಅ ಫನ್ನಿ ಎಕ್ಸಾಂಪಲ್. ಆ್ಯಕ್ಚುಲಿ ಇದೇನು, ದೆರ್ ಇಸ್ ನೋ ಲಾಜಿಕ್. ಅದೇನು ನಾವು ಪೇಪರ್ನಾಗ ಮಾಡ್ತಿದ್ವಲ್ಲ, ಅದನ್ನು ಕೋಡ್ನಾಗ ಬರೆದಿದ್ವಿ. ಆ್ಯಂಡ್ ದಿಸ್ ಪ್ರೋಗ್ರಾಮ್ ವಾಸ್ ಅ ಬಿಗ್ ಹಿಟ್. ಎಲ್ಲರೂ ಬಂದು ರೂಮ್ನಾಗ ಕುಂತು ನೋಡೋರು. ಆಮೇಲೆ ಈಗ ನಮ್ಗೆ ಕಾಲೇಜ್ನಾಗ ಸುಮ್ಮನೆ ಲೆಗ್ ಪುಲ್ಲಿಂಗ್ ಮಾಡ್ತಿದ್ವಲ್ಲ, ಸೊ ಅದೇನಾರ ಗೊತ್ತಿತ್ತು, ಏನಾರು ಇತ್ತಂದ್ರೆ ಇಫ್ ಇಟ್ ಕಮ್ಸ್ ಸಮಥಿಂಗ್ ಅಪೋಸಿಟ್ ಅಲ್ಲ, ದೆನ್ ವಿ ಯೂಸ್ ಟು ಆಲ್ ಲಾಫ್ ಆ್ಯಂಡ್ ಮೇಕ್ ಫನ್ ಆಫ್ ದಟ್ ಗೈ. ಸೊ ದಿಸ್ ಇಸ್ ಪ್ರೋಗ್ರಾಮಿಂಗ್ ಕ್ಯಾನ್ ಬಿ ವೆರಿ ಫನ್ ಆ್ಯಂಡ್ ಇಟ್ ಕ್ಯಾನ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಈ ಥರ ನೀವು ಯು ಕ್ಯಾನ್ ರೈಟ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್. ಸೊ ದಿಸ್ ಇಸ್ ದ ಕ್ರಿಯೇಟಿವ್ ಪಾರ್ಟ್. ಬೇಸಿಕ್ಲಿ ಯು ಶುಡ್ ಸ್ಟಾರ್ಟ್ ಲವಿಂಗ್ ಪ್ರೋಗ್ರಾಮಿಂಗ್. ನಿಮಗೆ ಅದ್ರದ್ದು ಪವರ್, ಅದ್ರದ್ದು ಇದು ಗೊತ್ತಾಗಬೇಕು, ಎಷ್ಟು ಇದು ಪವರ್ಫುಲ್ ಆಗುತ್ತೆ ಅಂತಂದು. ಅದು ಗೊತ್ತಾಯ್ತಂದ್ರೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ಕೋಡಿಂಗ್. ಇಫ್ ಒನ್ಸ್ ಯು ಫಾಲ್ ಇನ್ ಲವ್ ವಿತ್ ಕೋಡಿಂಗ್ ಅಲ್ಲ, ದೆನ್ ನೀವು 2 3 ಅಲ್ಲ 4 ತಾಸು ಕುಂತು ಕೋಡ್ ಬರೆದ್ರು ನಿಮ್ಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಯು ವಿಲ್ ಎಂಜಾಯ್ ರೈಟಿಂಗ್ ಕೋಡ್. ಓಕೆ, ಸೊ ಇಟ್ ಶುಡ್ ಬಿ ಲೈಕ್ ದ್ಯಾಟ್. ಆ ಸ್ಟೇಟಿಗೆ ರೀಚ್ ಆದಮೇಲೆ ಯು ವಿಲ್ ಆ್ಯಕ್ಚುಲಿ ಎಂಜಾಯ್ ಆ್ಯಂಡ್ ದೆನ್ ಯು ವಿಲ್ ಬಿಕಮ್ ಅ ವೆರಿ ಗುಡ್ ಪ್ರೋಗ್ರಾಮರ್. ಬಿಕಾಸ್ ದೆನ್ ಯು ವಿಲ್ ಸ್ಟಾರ್ಟ್ ರೈಟಿಂಗ್ ಮೋರ್ ಕಾಂಪ್ಲೆಕ್ಸ್ ಸಾಫ್ಟ್ವೇರ್. ಅದು ಬರ್ಕೊಂತ ಹೋದಂಗೆ ಯು ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್. ಓಕೆ, ಸೊ ದೀಸ್ ಆರ್ 5 ಡಿಫ್ರೆಂಟ್ ಟೆಕ್ನಿಕ್ಸ್ which will help you to become a good programmer. Okay.
ನಾವು ನೆಕ್ಸ್ಟ್ ವಿಡಿಯೋಸ್ ಏನದಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಗ್ಲಿಮ್ಸ್ ಕೊಡ್ತೀನಿ ನಿಮಗೆ, ಏನಂದ್ರೆ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್ ಅಂತಂದು. ಓಕೆ, ಸೊ ವಾಟ್ ಆರ್ ವೇರಿಯೇಬಲ್ಸ್? ವೇರಿಯೇಬಲ್ಸ್ ಅಂದರೆ ಏನು, ಡೇಟಾ ಟೈಪ್ಸ್ ಅಂದರೆ ಏನು? ವೇರಿಯೇಬಲ್ಸ್ ಮೇನ್ಲಿ ಏನಂತಂದ್ರೆ ನಾವೊಂದು ಪ್ರೋಗ್ರಾಮ್ ಬರಿಬೇಕು. ಆ ಪ್ರೋಗ್ರಾಮ್ ಬರಿಬೇಕಂದ್ರೆ ಅದರೊಳಗೆ ಯೂಶಲಿ ವಿತ್ ಡೇಟಾ ವಿ ಆರ್ ಡೂಯಿಂಗ್ ಸಮಥಿಂಗ್, ಕರೆಕ್ಟಾ? ಸೊ ಆ ಡೇಟಾ ಎಲ್ಲಿರುತ್ತೆ, ಆ ಡೇಟಾವನ್ನು ನಾವು ಮೆಮೊರಿಯಲ್ಲಿ ಹಾಕಬೇಕು ಆ್ಯಂಡ್ CPU ಶುಡ್ ಪ್ರಾಸೆಸ್ ದಟ್ ಡೇಟಾ, ರೈಟ್? ಸೊ ನೀವು ಸಿಸ್ಟಮ್ ಆರ್ಕಿಟೆಕ್ಚರ್ ಒಳಗೆ ನೋಡಿದ್ರಲ್ಲ, ಏನಂತಂದ್ರೆ ದಿಸ್ ಈಸ್ ಯುವರ್ ರ್ಯಾಮ್, ಈ ರ್ಯಾಮ್ ಒಳಗೆ ಮೆಮೊರಿ ಇದೆ, ಆ್ಯಂಡ್ ದೆನ್ ದಿಸ್ ಈಸ್ ಯುವರ್ ಪ್ರೊಸೆಸರ್, ದಿಸ್ ಈಸ್ ಯುವರ್ CPU. ಓಕೆ, ಸೊ CPU ಈಸ್ ಕನೆಕ್ಟೆಡ್ ಟು ದ ರ್ಯಾಮ್. ಈಗ ನೀವು 2 ನಂಬರ್ ಕೂಡಿಸ್ಬೇಕಂತಿದ್ದೀರಿ, ಯು ವಾಂಟ್ ಟು ಆ್ಯಡ್ 2 ನಂಬರ್ಸ್. ಸೊ A is equal to 5, B is equal to 10, ಆ್ಯಂಡ್ ಬಂದಿದ್ದ ಆನ್ಸರ್ ಯು ವಾಂಟ್ ಟು ಸ್ಟೋರ್ ಇಟ್ ಇನ್ ಆನ್ಸರ್. ಈ ವೇರಿಯೇಬಲ್ಸ್ ಅನ್ನೋದು ನಾನು ನಿಮಗೆ ಬಿಗಿನಿಂಗ್ನಾಗ ಹೇಳಿದ್ದೆ, ನಂದು ಒನ್ ಆಫ್ ದ PCS ಲೆಕ್ಚರ್ನಾಗ, ಡೋಂಟ್ ಲರ್ನ್ ಎನಿ ಕಾನ್ಸೆಪ್ಟ್ ವಿತೌಟ್ ಆಸ್ಕಿಂಗ್ ವೈ. ಓಕೆ, ಸೊ ಅದರ ಪ್ರಕಾರ ವೇರಿಯೇಬಲ್ಸ್, ಸೊ ಯು ಶುಡ್ ಆಸ್ಕ್ ವೇರಿಯೇಬಲ್ಸ್ ಯಾಕೆ ಅದಾವು, ವೈ ವಿ ಹ್ಯಾವ್ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಇರಲಿಲ್ಲ ಅಂದರೆ ಏನಾರ ಕೋಡ್ ಬರಿಬೋದಿತ್ತೇನೆ ಅಂತಂದು ಆ ಕ್ವಶನ್ ನಿಮ್ಮ ತಲೆ ಒಳಗೆ ಬರಬೇಕು. ಅದು ಬಂತಂದ್ರೆ ಅದ್ರ ರೀಸನ್ ಅರ್ಥ ಆಗತ್ತೆ ನಿಮಗೆ, ರೈಟ್? ಸೊ ವಾಟ್ ಯು ಡೂ, ಯು ಬೇಸಿಕ್ಲಿ ಸೇ ಆಸ್ಕ್ ವೈ, ರೈಟ್? ಸೊ ವೇರಿಯೇಬಲ್ಸ್ ಇಲ್ದನೂ ಮೊದಲು ಕೋಡ್ ಬರೀತಿದ್ರು. ಯಾವ ಲ್ಯಾಂಗ್ವೇಜ್ನೇ ಬರೀತಿದ್ರು ಅಂದ್ರೆ ಬೈನರಿ ಲ್ಯಾಂಗ್ವೇಜ್ನೇ ಬರೀತಿದ್ರು. ಅವಾಗ ಏನಂತಂದ್ರೆ ಕಂಪ್ಯೂಟರು ಸಣ್ಣದಿರ್ತಿತ್ತು, ರ್ಯಾಮ್ ಸಣ್ಣದಿರ್ತಿತ್ತು, ಎಲ್ಲ ಆ್ಯಂಡ್ ಎಟ್ ಅ ಟೈಮ್ ಒಂದೇ ಪ್ರೋಗ್ರಾಮ್ ರನ್ ಆಗ್ತಿತ್ತು. ಸೊ ಡೈರೆಕ್ಟ್ಲಿ ಇದ್ರೊಳಗೆ ರ್ಯಾಮ್ದೊಳಗೆ ಇದೇನು ಜಾಗ ಐತಲ್ಲ ಇಲ್ಲಿ, ಸೊ ಇವೇನು ಪ್ಲೇಸ್ ಈ ಥರ ಅದಾವಲ್ಲ, ಈ ಎಲ್ಲ ಪ್ಲೇಸಿಗೆ ಒಂದು ಅಡ್ರೆಸ್ ಇರ್ತೈತಿ. ಸೊ ಈಗ ಇದ್ರದ್ದು ಅಡ್ರೆಸ್ ಎಷ್ಟಿರ್ಬೋದು, 1000 ಇರ್ಬೋದು, ಇದ್ರ ಅಡ್ರೆಸ್ ಎಷ್ಟಿರ್ಬೋದು, 1.5K ಇರ್ಬೋದು, ರೈಟ್? ಸೊ ದೇ ಆರ್ ಎ ಡಿಫ್ರೆಂಟ್ ಅಡ್ರೆಸ್. ಇದು ನಮಗೆ ರನ್ ಮಾಡುವಾಗ ಅದು ಇಲ್ಲಿ ಅಲೋಕೇಟ್ ಆಗ್ತಿತ್ತು, ಇಲ್ಲಿ ಅಲೋಕೇಟ್ ಆಗ್ತಿತ್ತು ಅಂತ ಗೊತ್ತಿಲ್ಲ. ಇದು ಹೆಂಗೆ ಅಂತಂದ್ರೆ ನಮ್ಮ ಟ್ರೈನ್ ರಿಸರ್ವೇಷನ್ ಇದ್ದಂಗೆ, ಆ ಪ್ರೋಗ್ರಾಮ್ ರನ್ ಆಗುವಾಗ ಎಲ್ಲಿ ಜಾಗ ಖಾಲಿ ಐತಿ ಅದಕ್ಕೆ ಅಲೋಕೇಟ್ ಆಗುತ್ತೆ. ಅಲೋಕೇಟ್ ಆದಮೇಲೆ ನಮಗೆ ಅದಕ್ಕೆ ಗೊತ್ತಾಗ್ತೈತೆ, ಓಕೆ ಈ ವೇರಿಯೇಬಲ್ಗೆ ಇಲ್ಲಿ ಜಾಗ ಸಿಕ್ತು ಅಂತಂದು. ಸೊ ವೇರಿಯೇಬಲ್ ಏನಂತಂದ್ರೆ ಇಲ್ಲೇನಿದು ಅಡ್ರೆಸ್ ಐತಲ್ಲ, ಈ ಅಡ್ರೆಸ್ಗೆ ಅದು ರೆಫರೆನ್ಸ್ ಇಟ್ಕೊಂಡಿರುತ್ತೆ. ಸೊ ವೆನ್ ವಿ ಸೇ ಎ, ವಿ ಆರ್ ಆ್ಯಕ್ಚುಲಿ ಟೆಲ್ಲಿಂಗ್ ದ ಕಂಪ್ಯೂಟರ್ ಆರ್ ದ CPU ದ್ಯಾಟ್ ದಿಸ್ ವ್ಯಾಲ್ಯೂ ಇಸ್ ದೇರ್ ಎಟ್ ದಿಸ್ ಅಡ್ರೆಸ್. ಓಕೆ, ಸೊ ಈ ಅಡ್ರೆಸ್ಸು 1.5K ಇರೋದು ಈ ವೇರಿಯೇಬಲ್ ಎ ಒಳಗೆ ಇದಾಗತ್ತೆ. ಆಮೇಲೆ ಇದೊಂಥರ ಅದು ಸ್ಪೇಸ್ ರಿಸರ್ವ್ ಮಾಡ್ದಂಗೆ, ಇದೊಂಥರ ನಿಮ್ಮ ಟ್ರೈನ್ದಾಗಿಂದ ಬರ್ತಿದ್ದಂಗೆ, ಆಯಿತಾ? ಸೊ ಇದ್ರೊಳಗೆ ಮಹೇಶ್ ಇರ್ಬೋದು, ಅದ್ರೊಳಗೆ ಹೋಗಿ ಸುಶೀಲ್ ಇರ್ಬೋದು, ಎನಿಬಡಿ ಕ್ಯಾನ್ ಬಿ ಇನ್ ದೇರ್ ಬಟ್ ಓನ್ಲಿ 1 person ಎಟ್ ಅ ಟೈಮ್, ರೈಟ್? ಸೊ ದಿಸ್ ಈಸ್ ಲೈಕ್ ಅ ಕಂಟೈನರ್. ದಿಸ್ ಈಸ್ ಲೈಕ್ ಅ ಕಂಟೈನರ್. ಸೊ ಈ ಕಂಟೈನರ್ದಾಗ ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ದಿಸ್, ರೈಟ್? ಸೊ ಇಟ್ ಕ್ಯಾನ್ ಬಿ ಅನ್ ಇಂಟೀಜರ್, ಇಟ್ ಕ್ಯಾನ್ ಬಿ ಅ ಸ್ಟ್ರಿಂಗ್, ಇಟ್ ಕ್ಯಾನ್ ಬಿ ಫ್ಲೋಟಿಂಗ್ ಪಾಯಿಂಟ್. ಅದ್ರೊಳಗೆ ಬೇರೆ ಬೇರೆ ಟೈಪ್ ಆಫ್ ಡೇಟಾ ಇರ್ಬೋದು. ಕೆಲವೊಂದು ಲ್ಯಾಂಗ್ವೇಜ್ನಾಗ ಇದು ಭಾಳ ಸ್ಟ್ರಿಕ್ಟ್ ಐತಿ. ಸೊ ಅಲ್ಲಿ ಏನಂದ್ರೆ ಈಗ ನೀವು ಇದನ್ನು ಇಂಟೀಜರ್ ಅಂತ ಡಿಕ್ಲೇರ್ ಮಾಡಿದ್ರಿ ಈ ವೇರಿಯೇಬಲ್ನ, ಅಲ್ಲಿ ಹೋಗಿ ನೀವು ಬೇರೆ ಡೇಟಾ ಹಾಕೋಕ್ಕಾಗಂಗಿಲ್ಲ. ಯಾಕಂದರೆ ಇದು ಇಂಟೀಜರ್ಗೆ ಎಷ್ಟು ಜಾಗ ಬೇಕು, 4 bytes ಬೇಕಿಲ್ಲಿ, ಆಯಿತಾ? ಸೊ 4 bytes ಬೇಕಂದ್ರೆ ಕೆಲವೊಂದು ಲ್ಯಾಂಗ್ವೇಜ್ನಾಗ 4 ಬೇಕು, ಪೈಥಾನ್ದಾಗ ಯು ನೀಡ್ ಬಿಗರ್ ಸ್ಪೇಸ್, ರೈಟ್? ಸೊ ಇಲ್ಲಿ 4 bytes ಐತಂದ್ರೆ ಬರೀ ನೀವು ಅದನ್ನು ಇಂಟೀಜರ್ ಅಷ್ಟೇ ಹಾಕ್ಬೋದು, ಬೇರೆ ಏನೂ ಹಾಕೋಕ್ಕಾಗಲ್ಲ. ಈ ರ್ಯಾಮ್ನಾಗ ಈ ಥರ ವೇರಿಯೇಬಲ್ ಸ್ಟೋರ್ ಮಾಡ್ತೀವಲ್ಲ, ನಾ ಪ್ರೋಗ್ರಾಮ್ ಬರೆಯುವಾಗ 2 ಪ್ರಾಬ್ಲಮ್ ಅದಾವೆ. ಒಂದೇ ಪ್ರಾಬ್ಲಮ್ ಏನು, ಅದು ಎಲ್ಲಿ ಅಡ್ರೆಸ್ನಾಗ ಸ್ಟೋರ್ ಆಗ್ತೈತಿ ಅಂತ ನನಗೆ ರನ್ ಮಾಡೋ ಮಟ್ಟ ಗೊತ್ತಿಲ್ಲ. ಎರಡನೇದು, ಅದು ರ್ಯಾಮ್ ಡೈನಾಮಿಕ್ಲಿ ಅದನ್ನು ಅಲೋಕೇಟ್ ಮಾಡುತ್ತೆ, ಮತ್ತು ನನ್ನ ಕೋಡ್ನಾಗ ಅದನ್ನು ಹಗಲೆಲ್ಲ ರೆಫರೆನ್ಸ್ ಮಾಡಬೇಕು. ಅದಕ್ಕೆ ವ್ಯಾಲ್ಯೂ ಸೆಟ್ ಮಾಡ್ಬೇಕಾದ್ರೆ ರೆಫರೆನ್ಸ್ ಮಾಡಬೇಕು, ಅಪ್ಡೇಟ್ ಮಾಡಬೇಕಾದ್ರೆ ಮಾಡಬೇಕು, ಅದನ್ನು ರೀಡ್ ಮಾಡೋಕ್ಕೆ ಮಾಡಬೇಕು. ಸೊ ದಟ್ ಈಸ್ ವೈ ದ ವೇರಿಯೇಬಲ್ಸ್ ಕೇಮ್ ಇನ್ ಟು ದ ಪಿಕ್ಚರ್. ವೇರಿಯೇಬಲ್ಸ್ ಬರೋದ್ರಿಂದ ನಿಮ್ಮ ಕೋಡಿಂಗ್ ಬರೋದು ಈಸಿ ಆಯಿತು. ನೀವು ತಲೆನೇ ಕೆಡಿಸ್ಕೋ ಅವಶ್ಯಕತೆ ಇಲ್ಲ, ಅದು ಹೋಗಿ ಎಲ್ಲಿ ಅಲೋಕೇಟ್ ಆಗ್ತೈತಿ ಅಂತಂದು, ಕರೆಕ್ಟ್? ದೆನ್ ಕಮ್ಸ್ ದ ಡೇಟಾ ಟೈಪ್. ಡೇಟಾ ಟೈಪ್ ಕೆಲಸ ಏನು, ಆ ಅಡ್ರೆಸ್ನಾಗ ಯಾವ ಥರ ವ್ಯಾಲ್ಯೂ ಸ್ಟೋರ್ ಆಗೈತಿ, 1 byte ಸ್ಟೋರ್ ಆಗೈತೋ, 4 byte ಸ್ಟೋರ್ ಆಗೈತೋ, 10 byte ಸ್ಟೋರ್ ಆಗೈತೋ, 100 byte ಸ್ಟೋರ್ ಆಗೈತೋ, ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಡಿಟರ್ಮೈನ್ಡ್ ಬೈ ದ ಡೇಟಾ ಟೈಪ್. ಸೊ ವೆನ್ ವಿ ರೈಟ್ ಅ ಸ್ಮಾಲ್ ಪ್ರೋಗ್ರಾಮ್, ಏನಂದ್ರೆ ಜಸ್ಟ್ ಈ ಥರ ಇಂಟ್ A is equal to 5, ಇದರ ಅರ್ಥ ಏನು? ಇದರ ಅರ್ಥ ಏನಂದ್ರೆ ಅದ್ರ ವೇರಿಯೇಬಲ್ ನೇಮ್ ಐತಲ್ಲ, this is the name, and where does this name point to? It points to an address in the RAM. ಆ ಅಡ್ರೆಸ್ನಾಗ ಏನಿರುತ್ತೆ, ಒಂದು ವ್ಯಾಲ್ಯೂ ಇರುತ್ತೆ. ಇಲ್ಲಿ ಏನು ಮಾಡಾಕ್ತೀವಿ, ಆ ವ್ಯಾಲ್ಯೂನ 5 ಸೆಟ್ ಮಾಡತ್ತೇವೆ, ರೈಟ್? ಸೊ ಆ ಥರ ರ್ಯಾಮ್ನಾಗ ಸೆಟ್ ಆಗುತ್ತೆ. ಬಿ ಅನ್ನೋದು ಇನ್ನೊಂದು ವೇರಿಯೇಬಲ್, ಆನ್ಸರ್ ಅನ್ನೋದು ಇನಿಷಿಯಲಿ 0 ಇರುತ್ತೆ. ಆಮೇಲೆ ಏನು ಮಾಡ್ತೀವಿ ನಾವು, ಆನ್ಸರ್ ಈಸ್ ಈಕ್ವಲ್ ಟು
ಎ ಪ್ಲಸ್ ಬಿ ಅಂದಾಗ ಸಿ ಪಿ ಯು ಏನು ಮಾಡುತ್ತಾ, ಸಿ ಪಿ ಯು ಇದ್ದಿದ್ದು ಈ ಅಡ್ರೆಸ್ದಾಗಿಂದು ವ್ಯಾಲ್ಯೂ ತೊಗೊಂಡು ಬರುತ್ತೆ 5, ಈ ಅಡ್ರೆಸ್ದಾಗಿಂದ ವ್ಯಾಲ್ಯೂ ತೊಗೊಂಡು ಬರುತ್ತೆ 10, ಟೋಟಲ್ 15 ಆಗುತ್ತೆ. ಈ ಡೇಟಾನ ಇಲ್ಲಿ ಆನ್ಸರ್ನಾಗ ಅಪ್ಡೇಟ್ ಮಾಡುತ್ತೆ. ಸೊ ಇಲ್ಲಿ ಆನ್ಸರ್ ಅಪ್ಡೇಟ್ ಆಗುತ್ತೆ. ದಟ್ಸ್ ವಾಟ್ ಸಿ ಪಿ ಯು ವಿಲ್ ಡೂ, ರೈಟ್? ಸೊ ನೆನಪಿಟ್ಕೋರಿ, ವೇರಿಯೇಬಲ್ಸ್ ಎದಕ್ಕೆ ಬಂದು ಪ್ರೋಗ್ರಾಮಿಂಗ್ ವರ್ಲ್ಡ್ನಾಗ ಅಂದ್ರೆ ಸೊ ದ್ಯಾಟ್ ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದ ಅಡ್ರೆಸ್. ನೀವು ಅಡ್ರೆಸ್ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದು, ಅದು ರನ್ ಟೈಮ್ನಾಗ ರ್ಯಾಮ್ದಾಗ ಎಲ್ಲಿ ಜಾಗ ಖಾಲಿ ಐತಲ್ಲ ಅಲ್ಲಿ ಅಲೋಕೇಟ್ ಆಗಕ್ಕೆ ಸಾಧ್ಯ ಐತಿ. ಸೊ ದ್ಯಾಟ್ ಯು ಕ್ಯಾನ್ ಓನ್ಲಿ ಯೂಸ್ ದ ವೇರಿಯೇಬಲ್ ನೇಮ್. ಓಕೆ, ನೀವು ಅದು ಅಡ್ರೆಸ್ ಬರೆಯೋ ಅವಶ್ಯಕತೆ ಇಲ್ಲ. ದೆನ್ ಡೇಟಾ ಟೈಪ್ ಎದಕ್ಕೆ ಬಂತಂದ್ರೆ ಆ ಅಡ್ರೆಸ್ನಾಗ ಎಷ್ಟು ಡೇಟಾ ಐತಿ, ಅದ್ರ ಸೈಜ್ ಏನೈತಿ, ಇಂಟ್ ಐತೋ, ಫ್ಲೋಟ್ ಐತೋ, ಬೂಲಿಯನ್ ಐತೋ, ಸ್ಟ್ರಿಂಗ್ ಐತೋ, ಇದನ್ನು ಕಂಡು ಹಿಡಿಯೋಕೆ ಡೇಟಾ ಟೈಪ್ ಅನುಕೂಲ ಆಗುತ್ತೆ.